exercise 11.2 second question ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ find the surface area of a sphere of diameter ಮೂರು ಕ್ವೆಶ್ಚನ್ ಕೊಟ್ಟಿದ್ದಾರೆ ಓಕೆ ಅದರ ಡಯಾಮೀಟರ್ ಕೊಟ್ಟಿದ್ದಾರೆ ಸೊ ಡಯಾಮೀಟರ್ ಫಸ್ಟ್ ಕ್ವೆಶ್ಚನ್ ಡಯಾಮೀಟರ್ ಏನು 14 ಸೆಂಟಿಮೀಟರ್ ಸೊ ಅವಾಗ ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅಲ್ಲಿ ಅರ್ಧ ಸೊ ನಥಿಂಗ್ ಬಟ್ 14/2 ಆಗುತ್ತೆ ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 7 ಜಾ ಸೊ ರೇಡಿಯಸ್ ಏನಾಯ್ತು 7 ಸೆಂಟಿಮೀಟರ್ ಆಯ್ತು ಈಗ ನಾವೇನ್ ಕಂಡಿಯೋಣ ಟಿ ಎಸ್ ಆಫ್ ಸ್ಪಿಯರ್ ಕಂಡಿಬೇಕು ಸೊ ಟಿ ಎಸ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 4 pi r square so 4 into pi value ಏನಿದೆ 22/7 so radius ಏನಿದೆ 7 r square ಇರೋದ್ರಿಂದ 7 into 7 so cancel ಮಾಡಿದ್ರೆ 7 7 cancel ಆಯ್ತು 22 4 ಜಾ 88 ಆಯ್ತು 88 into 7 7 8 ಜಾ 56 so 5 carry 7 8 ಜಾ 56 plus 5 61 ಆಯ್ತು so 616 ಅವ್ರು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಏರಿಯಾ ಕೊಟ್ಟಾರ ಅಂತಂದ್ರೆ ಏರಿಯಾ ಕಂಡಿಡಿದಾಗ ಅವ್ರು ಸೆಂಟಿಮೀಟರ್ ಕೊಟ್ಟರೆ ನಾವೇನ್ ಬರೀಬೇಕು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಇದು ಬಂದ್ಬಿಟ್ಟು ಟಿ ಎಸ್ ಆಫ್ ಸ್ಪಿಯರ್ ಓಕೆ ಆಮೇಲೆ ಇದು ಫಸ್ಟ್ ಕ್ವಶನ್ ಆಯ್ತು ಈಗ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಮಾಡೋಣ ಓಕೆ ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು 21 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅರ್ಧ ನಥಿಂಗ್ ಬಟ್ 21/2 ಆಗುತ್ತೆ ಸೊ ನೀವು ಆಸ್ ಇಟ್ ಈಸ್ ಇಡ್ರಿ ಓಕೆ ಸೊ ದಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಟಿ ಎಸ್ ಆಫ್ ಸ್ಪಿಯರ್ ಫಾರ್ಮುಲಾ ಏನು ಟಿ ಎಸ್ ಆಫ್ ಸ್ಪಿಯರ್ ಫಾರ್ಮುಲಾ ಬಂದ್ಬಿಟ್ಟು 4 pi r square is equal to 4 into pi ವ್ಯಾಲ್ಯೂ ಏನು 22/7 r ವ್ಯಾಲ್ಯೂ ಏನಿದೆ 21/2 r ಸ್ಕ್ವೇರ್ ಅಂದ್ರೆ 21/2 into 21/2 ಆಗುತ್ತೆ ಸೊ ಏನಾಯ್ತು 7 1 ಜಾ 7 3 ಜಾ 2 1 ಜಾ 2 2 ಜಾ 2 1 ಜಾ 2 ಓಕೆ ಕ್ಯಾನ್ಸಲ್ ಆಯ್ತು ಈಗ ಉಳಿದಿದ್ದೇನು 22 into 3 into 21 ಉಳಿತು ಓಕೆ ಸೊ ಫಸ್ಟ್ ಏನ್ ಮಾಡ್ಬಿಡ್ತೀನಿ ನಾನು 22 ಮತ್ತೆ 21 ನ ಮಲ್ಟಿಪ್ಲೈ ಮಾಡ್ತೀನಿ 21 2 ಜಾ ಎಷ್ಟಾಗುತ್ತೆ 42 ಆಗುತ್ತೆ 4 ಕ್ಯಾರಿ ಹೌದಾ 21 2 ಜಾ ಮತ್ತೆ 42 ಪ್ಲಸ್ 4 46 ಆಗುತ್ತೆ ಓಕೆ ಇಂಟು 3 ಆಯ್ತು ಓಕೆ ಸೊ ಅವಾಗ ಏನಾಗುತ್ತೆ 3 ಇಂದ ಮಲ್ಟಿಪ್ಲೈ ಮಾಡೋಣ ಇವಾಗ 3 2 ಜಾ 6 3 6 ಜಾ 18 3 4 ಜಾ 12 12 ಪ್ಲಸ್ 1 10 ಓಕೆ ಈಗ ಏರಿಯಾ ಅಂದ್ರೆ ಟಿ ಎಸ್ ಎ ಅಂತಂದ್ರೆ ಏನು ಟೋಟಲ್ ಸರ್ಫೇಸ್ ಏರಿಯಾ ಕೊಟ್ಟಾಗ ಏನ್ ಬರೀಬೇಕು ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವೇನ್ ಬರೀಬೇಕು ನಾವು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಓಕೆ ಇದು ಬಂದ್ಬಿಟ್ಟು ಸೆಕೆಂಡ್ ಕ್ವಶನ್ ಆನ್ಸರ್ ಓಕೆ ಆಮೇಲೆ ಇದನ್ನ ಎರೇಸ್ ಮಾಡ್ಬಿಟ್ಟು ಥರ್ಡ್ ಕ್ವಶನ್ ಮಾಡ್ಬೋಣ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಡಯಾಮೀಟರ್ ಬಂದ್ಬಿಟ್ಟು ಎಷ್ಟು 3.5 ಅಂತ ಕೊಟ್ಟಿದ್ದಾರೆ ಸೊ ರೇಡಿಯಸ್ ಏನಾಗುತ್ತೆ ಡಯಾಮೀಟರ್ ಅರ್ಧ ಸೊ ನಥಿಂಗ್ ಬಟ್ 3.5 ಡಿವೈಡೆಡ್ ಬೈ 2 ಅಂತ ಗೊತ್ತಾಯ್ತು ಓಕೆ ಈಗ ಟಿ ಎಸ್ ಆಫ್ ಸ್ಪಿಯರ್ ಓಕೆ ಅದ್ರ ಫಾರ್ಮುಲಾ ಬಂದ್ಬಿಟ್ಟು ಏನು 4 pi r ಸ್ಕ್ವೇರ್ ಈಗ 4 into pi ವ್ಯಾಲ್ಯೂ ಏನು 22/7 ರೇಡಿಯಸ್ ಏನು 3.5/2 ಇಂಟು 3.5/2 ಈ ನೀವು ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 5 ಜಾ 35 ಇಲ್ಲಿ ಒಂದು ಪಾಯಿಂಟ್ ಐತೆ ಒಂದು ಪಾಯಿಂಟ್ ಇಟ್ಟು 0 ಬರೀಬೇಕು ನೆಕ್ಸ್ಟ್ 2 1 ಜಾ 2 2 ಜಾ ಮತ್ತೆ 2 e2 ಕ್ಯಾನ್ಸಲ್ ಆಯ್ತು ಉಳಿದಿದ್ದೇನು 22 ಇಂಟು ಈಗ ನೀವೇ ನೋಡ್ರಿ 0.5 ಹೌದಾ ಈಗ ನಾನು ಈ 0.5 ಅಂದ್ರೂ ಒಂದೇ 1/2 ಅಂದ್ರೂ ಒಂದೇ ಸೊ ನಾನೇನ್ ಮಾಡ್ತೀನಿ ಆ 0.5 ನ 1/2 ಅಂತ ಬರಿತೀನಿ ಸೊ ದಟ್ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ ಸೊ ಏನಾಯ್ತು 2 1 ಜಾ 2 11 ಜಾ ಸೊ ಉಳಿದಿದ್ದೇನು 11 ಇಂಟು 3.5 ಸೊ ಮಲ್ಟಿಪ್ಲೈ ಮಾಡಿದ್ರೆ 35 1 ಜಾ 35 3 ಕ್ಯಾರಿ 35 1 ಜಾ 35 ಪ್ಲಸ್ 3 38 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ ಸೊ ಅದಕ್ಕೋಸ್ಕರ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇರಬೇಕು ಓಕೆ ಸೊ ಆನ್ಸರ್ ಏನಾಯ್ತು 38.5 ಓಕೆ ಏರಿಯಾ ಕಂಡಿಡಿದ್ವಿ ಹೌದಾ ಏರಿಯಾ ಅಂದ್ರೆ ಏನು ಇಲ್ಲಿ ಅವರು ಮೀಟರ್ ಕೊಟ್ಟಿದ್ದಾರೆ ಮೀಟರ್ ಕೊಟ್ರೆ ನಾವೇನ್ ಬರೀಬೇಕು ಏರಿಯಾ ಅಂದ್ರೆ ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು ಇದು ಬಂದ್ಬಿಟ್ಟು ಥರ್ಡ್ ಕ್ವಶನ್ ಟಿ ಎಸ್ ಆಫ್ ಸ್ಪಿಯರ್ ಓಕೆ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು
ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.